ಮತ್ತೆ ಸ್ವಾಗತ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅಕ್ರಮ ಮದ್ಯ ನೀತಿ ಹಗರಣದಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿದೆ. ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ರಿಲೀಫ್. ದ್ವಿಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ. ಲೋಕಸಭೆ ಎಲೆಕ್ಷನ್ ಪ್ರಚಾರಕ್ಕಾಗಿ ಕೇಜ್ರಿವಾಲ್ ಜಾಮೀನು ಕೇಳಿದ್ರು. ಜೂನ್ 1ರವರೆಗೂ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಮಂಜೂರು. ದೆಹಲಿಯಲ್ಲಿ 6ನೇ ಹಂತದಲ್ಲಿ ಮೇ 20ನೇ ತಾರೀಕು ಚುನಾವಣೆ ನಡೆಯುತ್ತೆ. ಆದರೆ ಸಿಎಂ ಆಗಿ ಅಧಿಕಾರ ಚಲಾಯಿಸದಂತೆ ಕೇಜ್ರಿವಾಲ್ಗೆ ಷರತ್ತು ವಿಧಿಸಲಾಗಿದೆ. ಜೂನ್ 2ನೇ ತಾರೀಕು ಜೈಲಿನ ಅಧಿಕಾರಿಗಳ ಮುಂದೆ ಶರಣಾಗೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಪರೂಪದ ಪ್ರಕರಣ ಇದು ಅಂತ ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ಈಗಾಗಲೇ 50 ದಿನ ಜೈಲು ವಾಸ ಪೂರೈಸಿದ್ದಾರೆ ದೆಹಲಿ ಸಿಎಂ. ಮಾರ್ಚ್ 21ನೇ ತಾರೀಕು ದೆಹಲಿ ಸಿಎಂ ಅನ್ನ ವಶಕ್ಕೆ ಪಡೆದಿತ್ತು ಇಡಿ ಅಧಿಕಾರಿಗಳ ತಂಡ. ಜಾಮೀನು ನೀಡೋದಕ್ಕೆ ಇಡಿ ಕೋರ್ಟ್ ಮತ್ತೆ ಹೈಕೋರ್ಟ್ ಎರಡೂ ನ್ಯಾಯಾಲಯಗಳು ನಿರಾಕರಿಸಿದ್ದವು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ. ಜೂನ್ 1ನೇ ತಾರೀಕಿನವರೆಗೆ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ. 2ನೇ ತಾರೀಕು ಜೈಲಿನ ಅಧಿಕಾರಿಗಳ ಮುಂದೆ ಶರಣಾಗಬೇಕು ಅಂತ ಸೂಚನೆ ಕೊಟ್ಟಿದೆ ನ್ಯಾಯಾಲಯ. ಇದರ ಜೊತೆಗೆ ಸಿಎಂ ಆಗಿ ಅಧಿಕಾರ ಚಲಾಯಿಸದಂತೆ ಕೇಜ್ರಿವಾಲ್ಗೆ ಷರತ್ತು ವಿಧಿಸಿದೆ. ಅಪರೂಪದ ಪ್ರಕರಣ ಅಂತ ಸುಪ್ರೀಂ ಕೋರ್ಟ್ ಇದನ್ನ ಪರಿಗಣಿಸಿದೆ. ಕಳೆದ 50 ದಿನದಿಂದ ಕೇಜ್ರಿವಾಲ್ ಜೈಲುವಾಸ ಅನುಭವಿಸ್ತಾ ಇದ್ರು. ಮಾರ್ಚ್ 21ನೇ ತಾರೀಕು ದೆಹಲಿ ಸಿಎಂ ಅನ್ನ ವಶಕ್ಕೆ ಪಡೆದಿದ್ರು ಇಡಿ ಅಧಿಕಾರಿಗಳು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಅಪರೂಪದ ಪ್ರಕರಣ ಅಂತ ನ್ಯಾಯಾಲಯನೇ ಇದನ್ನ ಕನ್ಸಿಡರ್ ಮಾಡಿದೆ. ಆದರೆ ಈ ಹಿಂದಿನ ಕೆಲವೊಂದು ಪ್ರಕರಣಗಳನ್ನು ನಾವು ನೋಡಿದಾಗ ಯಾವತ್ತಾದರೂ ಹಿಂಗಿದ್ದೊಂದು ಸನ್ನಿವೇಶ ಬಂದಿತ್ತ? ಪ್ರಚಾರಕ್ಕಾಗಿ ನ್ಯಾಯಾಲಯದಲ್ಲಿ ಜಾಮೀನು ಕೇಳಿದ ಸನ್ನಿವೇಶ? ಅಲ್ಲ, ಚುನಾವಣಾದಲ್ಲಿ ವೋಟ್ ಹಾಕಲಿಕ್ಕೆ ಅನೇಕ ಬಾರಿ ಅಲೌ ಮಾಡಿರ್ತಕ್ಕಂಥ ಅನೇಕ ಆದೇಶಗಳು ಬಂದಿವೆ. ಆದರೆ ಚುನಾವಣೆ ಪ್ರಚಾರಕ್ಕಾಗಿ ದೆಹಲಿ ಮುಖ್ಯಮಂತ್ರಿ ಪದೇ ಪದೇ ಅದರ ರೋಸ್ ಅವೆನ್ಯೂ ಕೋರ್ಟ್ನಿಂದ ಹಿಡಿದು ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಲೋಕಸಭಾ ಇಲೆಕ್ಷನ್ನಲ್ಲಿ ನಾನು ಪ್ರಚಾರ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಜಾಮೀನು ಕೇಳಿದರು. ಅಂತಿಮವಾಗಿ ಕೇಜ್ರಿವಾಲ್ರಿಗೆ 21 ದಿನಗಳ ಮಧ್ಯಂತರ ಜಾಮೀನನ್ನು ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿದೆ. ಅನೇಕ ಷರತ್ತುಗಳನ್ನು ಕೂಡ ಹಾಕಿದೆ. ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗಬಾರ್ದು, ಯಾವುದೇ ಅಧಿಕೃತ ಕಡತಗಳನ್ನು ನೋಡಬಾರ್ದು, ಸಹಿ ಹಾಕಬಾರ್ದು, ಜೊತೆಗೆ ಕೇಸ್ನ ಬಗ್ಗೆ ಕೂಡ ಎಲ್ಲೂ ಬಹಿರಂಗವಾಗಿ ಮಾತನಾಡಬಾರ್ದು ಸೇರಿದಂತೆ ಅನೇಕ ಷರತ್ತುಗಳನ್ನು ಸುಪ್ರೀಂ ಕೋರ್ಟ್ ಹಾಕಿದೆ. ಆದರೆ ನನಗನ್ಸುತ್ತೆ ಪೊಲಿಟಿಕಲಿ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಕೇಜ್ರಿವಾಲ್ ಹೊರಗಡೆ ಬರೋದ್ರಿಂದ ದಿಲ್ಲಿಯ 7 ಸೀಟ್ಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಯಾಕಂದರೆ ಇಲ್ಲಿಯವರೆಗೆ ಹೇಳಲಾಗ್ತಾ ಇತ್ತು ಇಲ್ಲ, ಯಾಕಂದರೆ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಸೇರಿ ಅಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇವೆ. ಕೇಜ್ರಿವಾಲ್ ಜೈಲಿನಲ್ಲಿರೋದ್ರಿಂದ ಆಮ್ ಆದ್ಮಿ ಪಕ್ಷದ ಬಳಿ ಪ್ರಚಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳಿಲ್ಲ, ನಾಯಕರಿಲ್ಲ. ಮನೀಶ್ ಸಿಸೋಡಿಯಾ ಒಳಗಿದ್ದಾರೆ, ಕೇಜ್ರಿವಾಲ್ ಒಳಗಿದ್ದಾರೆ. ಸಂಜಯ್ ಸಿಂಗ್ ಹೊರಗಡೆ ಬಂದರೂ ಕೂಡ ಸಂಜಯ್ ಸಿಂಗ್ ಏನು ತುಂಬ ದಿಲ್ಲಿಯಲ್ಲಿ ಪ್ರಚಾರ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಆ ಕಾರಣದಿಂದ ಕೇಜ್ರಿವಾಲ್ ಒಳಗಿದ್ದಾಗ ಏನಾಗುತ್ತೆ ಅಂತಕ್ಕಂಥ ಚರ್ಚೆಗಳಿದ್ದು. ಈಗ ಕೇಜ್ರಿವಾಲ್ ಹೊರಗಡೆ ಬರ್ತಾ ಇದ್ದಾರೆ. ಹೊರಗಡೆ ಬಂದಾಗ ಅವರಿಗೆ ಒಂದು ಸಿಂಪತಿ ಫ್ಯಾಕ್ಟರ್ ದಿಲ್ಲಿಯ ರಾಜಕಾರಣದಲ್ಲಿ ಏನಾದರೂ ವರ್ಕ್ ಆಗುತ್ತಾ 7 ಸೀಟ್ಗಳಲ್ಲಿ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಆ ದೃಷ್ಟಿಯಿಂದ ಅವರ ಬೇಲನ್ನು ಪೊಲಿಟಿಕಲಿ ಇಲೆಕ್ಟ್ರಲಿ ಏನು ಅದರ ಪರಿಣಾಮ ಏನು, ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನು ನೋಡಬೇಕು. ಇಲ್ಲಿಯವರೆಗೆ 2 ಚುನಾವಣೆಗಳಲ್ಲಿ BJP 7 ಸೀಟ್ಗಳನ್ನು ಸ್ವೀಪ್ ಮಾಡಿದೆ ದಿಲ್ಲಿಯಲ್ಲಿ. ಈ ಬಾರಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ಮೈತ್ರಿ ಇರುವಾಗ ಕೇಜ್ರಿವಾಲ್ 50 ದಿನಗಳ ಕಾಲ ಜೈಲಿನಲ್ಲಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಹಾಗೇ ಇದ್ದರು. ಆ ಕಾರಣದಿಂದ ಹೊರಗಡೆ ಬಂದ ಮೇಲೆ ಮುಖ್ಯಮಂತ್ರಿಯಾಗಿಯೇ ಅವರು ಪ್ರಚಾರವನ್ನು ನಡೆಸ್ತಾರೆ. ಸರಿ, ಅವ್ರು ಕಚೇರಿಗೆ ಹೋಗಲಿಕ್ಕಿಲ್ಲ, ಕಡತಗಳನ್ನು ಸಹಿ ಹಾಕಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿಲ್ಲ, ಅದು ಒಂದು ಭಾಗ. ಆದರೆ ಪ್ರಚಾರಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಅವರು ಪ್ರಚಾರಕ್ಕೆ ಹೋಗಿ ಚುನಾವಣೆಯನ್ನು
ಆಮ್ ಆದ್ಮಿ ಪಕ್ಷ ಎದುರಿಸಿದಾಗ ದಿಲ್ಲಿಯ 7 ಸೀಟ್ಗಳಲ್ಲಿ ಏನು ರಿಸಲ್ಟ್ಸ್ ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನಿಸುತ್ತೆ. ತುಂಬ ಹೊರಗಡೆ ಇದರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ದಿಲ್ಲಿ ಪಂಜಾಬ್ನಲ್ಲಿ ಇದರ ಇಂಪ್ಯಾಕ್ಟ್ ಏನು, ಪಂಜಾಬ್ನಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆದರೆ ಕಾಂಗ್ರೆಸ್ಸಿಗೆ ನಷ್ಟ ಆಗ್ಬೋದು, ದಿಲ್ಲಿಯಲ್ಲಿ ಇದರ ಇಂಪ್ಯಾಕ್ಟ್ ಆದರೆ BJPಗೆ ನಷ್ಟ ಆಗ್ಬೋದು ಅಂತ ಅನಿಸುತ್ತೆ. ರೈಟ್, ಒಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಇದೊಂದು ಸ್ವಲ್ಪ ಆಕ್ಸಿಜನ್ ಕೊಟ್ಟ ಹಾಗಾಗಿದೆ. ನಿಶ್ಚಿತವಾಗಿ. ರೈಟ್ ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸೋ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.